ಈಗ ನಮ್ಮ ಬಾಡಿಯಲ್ಲಿ, ನಮ್ಮ ದೇಹದಲ್ಲಿ ಎಲ್ಲೇ ಆದ್ರೂ ಕಪ್ಪು ಬಣ್ಣವಂತೂ ಸೆಕ್ರೀಟ್ ಮಾಡುವಂತದ್ದು ಮೆಲನೋಸೈಟ್ ಅಂತ ಹೇಳ್ತೀವಿ. ಅದೊಂದು ಜೀವಕೋಶ. ಸೊ ಅದು ಸೆಕ್ರೀಟ್ ಮಾಡುವಂತಹ ಕಪ್ಪು ಬಣ್ಣದ ಹೆಸರು ಮೆಲಾನಿನ್ ಅಂತ ಹೇಳಿ. ಸೊ ಈ ಮೆಲಾನಿನ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ನಮ್ಮ ಚರ್ಮದ ಕಪ್ಪುಗೆ ಕಾಣಿಸುತ್ತೆ. ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ನಮ್ಗೆ ನಾರ್ಮಲ್ ಸ್ಕಿನ್ ಟೋನ್, ಲೈಟ್ ಬ್ರೌನ್ ಆಗಿರ್ಬೋದು, ವೈಟಿಶ್ ಕಲರ್ ಆಗಿರ್ಬೋದು, ಅಥವಾ ಲಿಪ್ಸ್ ಅಂತ ಬಂದ್ರೆ ಪಿಂಕ್ ಕಲರ್ ಆಗಿರ್ಬೋದು, ಈ ತರ ಕಾಣಿಸ್ತಾ ಬರುತ್ತೆ. ಸೊ ಡಾರ್ಕ್ ಲಿಪ್ಸ್ ಆಗಕ್ಕೆ ಮಲ್ಟಿಪಲ್ ಕಾರಣಗಳಿರುತ್ತೆ. ಕೆಲವೊಬ್ರಿಗೆ ಜೆನೆಟಿಕಲಿನೇ ಅವ್ರಿಗೆ ಡಾರ್ಕ್ ಲಿಪ್ಸ್ ಇರುತ್ತೆ. ಸೊ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಡಾರ್ಕ್ ಲಿಪ್ಸ್ ಇರುತ್ತೆ. ಸೊ ಅವ್ರಿಗೂ ಸ್ವಲ್ಪ ಡಾರ್ಕ್ ಲಿಪ್ಸ್ ಇರುತ್ತೆ. ಅದನ್ನ ಬಿಟ್ಟು ವಯಸ್ಸಾಗ್ತಾ ಆಗ್ತಾ ನಮ್ಮ ಸನ್ ಎಕ್ಸ್ಪೋಜರ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಫೇಸ್ ಅಲ್ಲಿ ಅದು ಬಾಡಿಯಲ್ಲಿ ಬಿಸಿಲು ಜಾಸ್ತಿ ಬಿದ್ದಷ್ಟು ಹೆಂಗೆ ಟ್ಯಾನ್ ಆಗುತ್ತೆ. ಸೊ ಸೇಮ್ ಅದೇ ರೀತಿಯಲ್ಲಿ ತುಟಿ ಮೇಲೂ ಅಷ್ಟೇ ತುಂಬಾ ಜಾಸ್ತಿ ಬಿಸಿಲು ಬಿದ್ದಷ್ಟು ಆ ಜಾಗದಲ್ಲಿ ಮೆಲಾನಿನ್ ಸೆಕ್ರೇಷನ್ ಜಾಸ್ತಿ ಆಗ್ಬಿಟ್ಟು ಒಂದು ಲಿಪ್ಸ್ ಎಲ್ಲ ಡ್ರೈ ಇದಾಗ್ತಾ ಇರುತ್ತೆ, ಕಪ್ಪುಗಾಗ್ತಾ ಇರುತ್ತೆ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಡಿಹೈಡ್ರೇಷನ್. ನೀರು ಸರಿಯಾಗಿ ಕುಡಿಯಲ್ಲ, ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಆಗಿರ್ಬೋದು. ಸೊ ನೀರು ಚೆನ್ನಾಗಿ ಕುಡಿಯಲ್ಲ, ಲಿಪ್ಸ್ ಎಲ್ಲ ಯಾವಾಗಲೂ ಡ್ರೈ ಇರುತ್ತೆ. ಅದನ್ನ ಬಿಟ್ಟು ಹಾರ್ಶ್ ಆಗಿರುವಂತ ಲಿಪ್ಸ್ಟಿಕ್ಸ್, ಸೊ ಕೆಲವೊಂದು ಕೆಮಿಕಲ್ ಕಂಟೈನಿಂಗು ಡಾರ್ಕ್ ಕಲರ್ ಲಿಪ್ಸ್ಟಿಕ್ಸ್ ತುಂಬಾ ಫ್ರೀಕ್ವೆಂಟ್ ಆಗಿ ಯಾವಾಗಲೂ ಯೂಸ್ ಮಾಡೋದು. ವಿಟಮಿನ್ ಡಿಫಿಷಿಯನ್ಸಿ, ಅದರಲ್ಲೂ ಮೇನ್ಲಿ ವಿಟಮಿನ್ B12 ಡಿಫಿಷಿಯನ್ಸಿಯಿಂದ ಲಿಪ್ಸ್ ಎಲ್ಲ ಡಾರ್ಕ್ ಆಗ್ತಾ ಬರುತ್ತೆ. ಕೆಲವೊಂದು ಹಾರ್ಮೋನಲ್ ಚೇಂಜಸ್, ಎಸ್ಪೆಷಲಿ ಪ್ರೆಗ್ನೆನ್ಸಿ ಅಥವಾ ಲ್ಯಾಕ್ಟೇಷನ್ ಟೈಮಲ್ಲಿ ತುಟಿ ಎಲ್ಲ ಕಪ್ಪಗಾಗ್ತಾ ಬರುತ್ತೆ. ಅದನ್ನ ಬಿಟ್ಟು ಅಂದ್ರೆ ನಮ್ಮ ಅಭ್ಯಾಸಗಳು ಅಂದ್ರೆ ಸ್ಮೋಕಿಂಗ್ ಆಗಿರ್ಬೋದು, ಅಥವಾ ಕಾಫಿ ಟೀ ಹೆಚ್ಚಾಗಿ ಕುಡಿಯೋದಾಗಿರ್ಬೋದು, ಅಥವಾ ತುಟಿಯನ್ನು ಕಚ್ಕೊಂಡ್ಬಿಡೋದು, ಯಾವಾಗಲೂ ಹಲ್ಲಲ್ಲಿ ಕಚ್ಬಿಡೋದು, ನಾಲ್ಗೆನಲ್ಲಿ ತುಂಬಾ ಸವರ್ಕೊಂಡ್ಬಿಡೋದು. ಸೊ ಈ ತರ ನಮ್ಮ ಅಭ್ಯಾಸಗಳಿಂದ ಲಿಪ್ಸ್ ಎಲ್ಲ ಡಾರ್ಕ್ ಆಗ್ತಾ ಬರುತ್ತೆ. ಅದನ್ನ ಬಿಟ್ಟು ವೆರಿ ರೇರ್ ಕಾಸಸ್ ಅಂತ ಹೇಳಿದ್ರೆ ಅಲರ್ಜಿ ಇರುವಂತದ್ದು ಟೂತ್ ಪೇಸ್ಟ್ ಆಗಿರ್ಬೋದು. ನಮ್ಗೆ ಅಲರ್ಜಿ ಆಗುವಂತ ಟೂತ್ ಪೇಸ್ಟ್, ಕೆಲವೊಮ್ಮೆ ಡೆಂಚರ್ಸ್, ಹಲ್ಲು ಟೀತ್ ಫಿಲ್ಲಿಂಗ್ ಮಾಡ್ಕೊಂಡಿರ್ತಾರೆ, ಅದರಿಂದ ನಮ್ಗೆ ಏನಾದ್ರು ಅಲರ್ಜಿ ಇದ್ರೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಪಿಗ್ಮೆಂಟೇಷನ್ ಆಗುತ್ತೆ. ಕೆಲವೊಂದು ತುಟಿಯಲ್ಲೇ ಆಗುವಂತಹ ಇನ್ಫ್ಲಮೇಷನ್, ಚಿಲೈಟಿಸ್ ಅಂತ ಹೇಳ್ತೀವಿ, ಆ ರೀತಿಯಾದಂತಹ ತೊಂದರೆಗಳೆಲ್ಲ ಕ್ಲಿಯರ್ ಆದ್ಮೇಲೆ, ಅಥವಾ ಹರ್ಪೀಸ್ ಅಂತ ಹೇಳ್ತೀವಿ, ಆ ರೀತಿಯಾದಂತಹ ಇನ್ಫೆಕ್ಷನ್ಗಳೆಲ್ಲ ಹೋದ್ಮೇಲೆ ತುಟಿಯೆಲ್ಲ ಡಾರ್ಕ್ ಆಗ್ತದೆ. ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಮೇನ್ ರೀಸನ್. ಸೊ ಅದು ಕಾಮನ್ ಆಗಿ ರೀಸನ್, ಎಸ್ಪೆಷಲಿ ಗಂಡಸರಲ್ಲಿ ತುಂಬಾ ಯಾರು ಸ್ಮೋಕ್ ಮಾಡ್ತಾರೆ ಫ್ರೀಕ್ವೆಂಟ್ ಆಗಿ. ಸೊ ಸ್ಮೋಕಿಂಗ್ ಇಂದ ಹೇಗಾಗುತ್ತೆ ಅಂದ್ರೆ, ಒಂದು ನಿಕೋಟಿನ್ ಇರುತ್ತೆ, ಅದರಲ್ಲಿ ಟಾರ್ ಇರುತ್ತೆ. ಸೊ ಸ್ಮೋಕ್ ಮಾಡೋ ಟೈಮಲ್ಲಿ ಅದು ತುಟಿಗೆ ಎಲ್ಲಾನು ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಅದರಿಂದ ಸ್ಕಿನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡಾರ್ಕ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಸ್ಮೋಕಿಂಗ್ ಆಲ್ವೇಸ್ ರಿಡ್ಯೂಸಸ್ ದ ಬ್ಲಡ್ ಸಪ್ಲೈ, ತುಟಿಗಾಗಿರ್ಬೋದು, ಓವರ್ ಆಲ್ ಬಾಡಿಗೆ ಅದು ಬ್ಲಡ್ ಸಪ್ಲೈನ ಕಡಿಮೆ ಮಾಡ್ತಾ ಬರುತ್ತೆ. ಮೈಕ್ರೋ ವ್ಯಾಸ್ಕ್ಯುಲರ್ ಕನ್ಸ್ಟ್ರಿಕ್ಷನ್ ಅಂತ ಮಾಡುತ್ತೆ. ಸೊ ತುಟಿ ಎಲ್ಲ ಅವಾಗ ಡಾರ್ಕ್ ಆಗ್ತಾ ಬರುತ್ತೆ. ಅದನ್ನ ಬಿಟ್ಟು ಸಿಗರೇಟ್ ಅಲ್ಲೇನೆ ಇರುವಂತಹ ಬಣ್ಣ ಆಗಿರ್ಬೋದು, ಅದು ಡೈರೆಕ್ಟ್ ಆಗಿ ಹಾಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ರೀತಿಯಾದಂತಹ ಅಭ್ಯಾಸಗಳಿಂದ ಸ್ಮೋಕಿಂಗ್ ಇಸ್ ಒನ್ ಆಫ್ ದ ಕಾಮನ್ ರೀಸನ್. ಕಾಫಿ ಮತ್ತೆ ಟೀ ಅಂತ ಹೇಳಿದ್ರೆ, ಕಾಫಿ ಮತ್ತೆ ಟೀನೂ ಕೆಫೀನ್ ಸ್ವಲ್ಪ ಡಿಹೈಡ್ರೇಟಿಂಗ್ ಎಫೆಕ್ಟ್ ಇರುತ್ತೆ. ಅದು ಹೈಡ್ರೇಷನ್ ಸ್ವಲ್ಪ ಕಡಿಮೆ ಮಾಡೋದ್ರಿಂದ ಲಿಪ್ಸ್ ಎಲ್ಲ ಡ್ರೈ ಆಗಿ ಲಿಪ್ಸ್ ಎಲ್ಲ ಡಾರ್ಕ್ ಆಗ್ತಾ ಬರ್ಬೋದು. ಹಂಗಂತ ಕಾಫಿ ಟೀ ಬಿಡ್ಲೇಬೇಕಾ, ಅದ್ ಮೇನ್ ರೀಸನ್ ಅಲ್ಲ. ಸೊ ಕಾಫಿ ಟೀ ತುಂಬಾ ಜಾಸ್ತಿ ಕುಡಿಯೋದ್ರಿಂದ, ತುಂಬಾ ಫ್ರೀಕ್ವೆಂಟ್ ಆಗಿ ಜಾಸ್ತಿ ಕುಡಿಯೋದ್ರಿಂದ ಆ ತರ ಇದಾಗುತ್ತೆ. ಸೊ ಕಾಫಿ ಟೀ ಪ್ರಿಯರು ಒಂದ್ಸಲ ಅಥವಾ 2 ಸಲ ಸೊ ಕುಡಿಯೋದ್ರಿಂದ ಏನು ಮೇಜರ್ ಪ್ರಾಬ್ಲಮ್ ಅಂತ ಏನಾಗುತ್ತೆ. ಈಗ ಸಲೈವ, ನಮ್ಮ ಎಂಜಿಲ್ ಏನಿರುತ್ತೆ, ಸೊ ಅದರಲ್ಲೂ ಡೈಜೆಸ್ಟಿವ್ ಎನ್ಸೈಮ್ಸ್ ಎಲ್ಲ ಇರುತ್ತೆ. ಅದರಲ್ಲೂ ಮೇನ್ ಲೈಸೋಸೈಮ್ ಅಂತ ಇರುತ್ತೆ. ಸೊ ನಾವು ಚೂ ಮಾಡ್ಬೇಕಾದ್ರೆ ಎಷ್ಟೊಂದು ಫುಡ್ ಡೈಜೆಸ್ಟ್ ಆಗುತ್ತೆ ಅಂತ ನಾವೆಲ್ಲ ಬೇಸಿಕ್ ಸೈನ್ಸ್ ಅಲ್ಲಿ ಓದಿರ್ತೀವಿ. ಸೊ ಸೇಮ್ ಆ ಸಲೈವ ಅಂತ ಏನಿದೆಯಲ್ಲ, ಸೊ ಅದು ತುಟಿಗಾಗಿರ್ಬೋದು, ಅಥವಾ ತುಟಿಯ ಸುತ್ತ ಇರುವಂತಹ ಚರ್ಮಕ್ಕಾಗಿರ್ಬೋದು ತಾಕಲಾಗೆ. ಸೊ ಆ ಎನ್ಸೈಮ್ ಆಕ್ಟಿವಿಟಿಯಿಂದ ನಮ್ಗೆ ಅಲರ್ಜಿ ತರ ಆಗೋದು, ತುಟಿ ಸುತ್ತ ಉರಿ ಆಗೋದು, ಸೊ ತುಟಿ ಎಲ್ಲ ಡ್ರೈನೆಸ್ ನ ಕಾಸ್ ಮಾಡೋದು, ಸೊ ಲಿಪ್ಸ್ ಎಲ್ಲ ಡ್ರೈ ಆಗೋದು, ಕ್ರ್ಯಾಕ್ಸ್ ತರ ಬೀಳೋದು, ಹಿಂಗೆ ಲೈನ್ ಕ್ರ್ಯಾಕ್ಸ್ ತರ ಬೀಳೋದು. ಸೊ ಈ ರೀತಿ ಜೊತೆಗೆ ಸೊ ಬ್ಲಡ್ ಸಪ್ಲೈನ ಕಡಿಮೆ ಮಾಡೋದು ಬೈಟ್ ಮಾಡಿದಾಗ. ಸೊ ಈ ರೀತಿಯಾದಂತಹ ಎಲ್ಲ ಪ್ರಾಬ್ಲಮ್ಸ್ ಕಾಮನ್ ಆಗಿ ಅದು ಕಾಣಿಸ್ತಾ ಬರುತ್ತೆ. ಸೊ ಈ ರೀತಿಯಾದಂತಹ ಹ್ಯಾಬಿಟ್ ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ಇದು ಮೇನ್ ರೀಸನ್ ಅಲ್ಲದೆ ಇದ್ರು, ಸೊ ಇದು ಅಡಿಷನಲ್ ರೀಸನ್ ಆಗಿ ನಮ್ಮ ಲಿಪ್ಸ್ ನ ಡಾರ್ಕ್ ಮಾಡ್ತಾ ಬರುತ್ತೆ. ಸೊ ಅಲಾಂಗ್ ವಿತ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಬೇರೆ ಹ್ಯಾಬಿಟ್ ಜೊತೆಗೆ ಈ ಹ್ಯಾಬಿಟ್ ಆದಷ್ಟು ಖಂಡಿತ ಅವಾಯ್ಡ್. ಸೊ ವಿಸಿಬಲ್ ಡಿಫ್ರೆನ್ಸ್ ಡೆಫಿನೆಟ್ಲಿ ಗೊತ್ತಾಗ್ಬಿಡುತ್ತೆ. 1-2 ತಿಂಗಳು ಅವ್ರು ಆ ತರ ಮಾಡ್ಲಿಲ್ಲ ಅಂದ್ರೇನೆ ತುಂಬಾ ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ.
ಖಂಡಿತ. ಸೊ ಅದು ಒನ್ ಆಫ್ ದ ರೀಸನ್. ಸೊ ಕಾಮನ್ ಆಗಿ ಆಗ್ಲೇ ಹೇಳಿದ್ರಂತ ಕೆಲವೊಂದು ವಿಟಮಿನ್ ಡಿಫಿಷಿಯನ್ಸಿ ಇಂದ ಲಿಪ್ಸ್ ಎಲ್ಲ ಡಾರ್ಕ್ ಆಗ್ತಾ ಬರುತ್ತೆ. ಎಸ್ಪೆಷಲಿ ವಿಟಮಿನ್ ಬಿ 12 ಲಿಪ್ಸ್ ಡಾರ್ಕ್ ಆಗೋದ್ರ ಜೊತೆಗೆ ಇಲ್ಲಿ ಸೈಡ್ ಅಲ್ಲಿ ಕ್ಯಾಂಡಿಡಿಯಾಸಿಸ್ ಅಥವಾ ಆಂಗ್ಯುಲರ್ ಚಿಲೈಟಿಸ್ ಅಂತ ಹೇಳ್ತೀವಿ, ತುಟಿಯ ಸೈಡ್ ಅಲ್ಲಿ ಸ್ವಲ್ಪ ವೈಟ್ ವೈಟ್ ತರ ಆಗೋದು, ಉರಿ ತರ ಆಗೋದು, ಬಾಯಿನ ಕಂಪ್ಲೀಟ್ ಆಗಿ ಓಪನ್ ಮಾಡಿದ್ರೆ ಇಲ್ಲ ಉರಿ ಈ ರೀತಿಯಾದಂತ ಆಗೋದು. ಸೊ ಈ ರೀತಿಯಾದಂತ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ತಾ ಬರುತ್ತೆ. ಅದ್ರ ಜೊತೆಗೆ ಅಫ್ಕೋರ್ಸ್ ಡಿಹೈಡ್ರೇಷನ್. ಸೊ ಬಾಡಿಯಲ್ಲಿ ನೀರು ಇಲ್ಲ ಅಂದ್ರೆ ಅಫ್ಕೋರ್ಸ್ ಬಾಡಿ ಡ್ರೈ ಆಗುತ್ತೆ, ತುಟಿನೂ ಡ್ರೈ ಆಗುತ್ತೆ. ಸೊ ತುಟಿ ಯಾವಾಗ ಡ್ರೈ ಇರುತ್ತೆ ನಾವು ತುಂಬಾ ನಾಲ್ಗೆ ಸವರ್ಕೊಳ್ಳೋದಾಗಿರ್ಬೋದು ಅಥವಾ ತುಟಿನ ಕಚ್ಕೊಳ್ಳೋದಾಗಿರ್ಬೋದು. ಸೊ ಈ ತರ ಎಲ್ಲ ಮಾಡ್ತಾ ಹೋಗ್ತೀವಿ. ಮಾಡಿದಾಗ ತುಂಬಾ ಫ್ರೀಕ್ವೆಂಟ್ ಆಗಿ ಮಾಡ್ತಾ ಅದು ಲಿಪ್ಸ್ ಎಲ್ಲ ಡಾರ್ಕ್ ಆಗ್ತಾ ಬರುತ್ತೆ. ಸೊ ಕ್ರೋನಿಕಲಿ ಡಿಹೈಡ್ರೇಟೆಡ್ ಲಿಪ್ಸ್ ಅಂತ ಹೇಳಿದಾಗ ಜಾಸ್ತಿ ವರ್ಷಗಳಿಂದನೂ ಯಾವಾಗ್ಲೂ ತುಟಿ ಯಾವಾಗ್ಲೂ ಡ್ರೈ ಇದ್ದಾಗ ಇದು ಡಾರ್ಕ್ನೆಸ್ ಎಲ್ಲ ಇನ್ನ ಜಾಸ್ತಿ. ಸೊ ಅದರ್ ದನ್ ಟ್ರೀಟ್ಮೆಂಟ್ ಅಂತ ಬಿಟ್ಟು ರೆಗ್ಯುಲರ್ ರೂಟೀನ್ ಅಲ್ಲಿ ನಾವು ಏನೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಇಫ್ ಯು ಹ್ಯಾವ್ ಡ್ರೈ ಲಿಪ್ಸ್, ತುಟಿ ಡ್ರೈ ಇದೆ, ಸೊ ಡಿಹೈಡ್ರೇಟೆಡ್ ಇದೆ, ಸೊ ಅಥವಾ ಏನಾದ್ರು ಅಲರ್ಜಿ ಅಲ್ಲ, ಸೊ ಬೇಸಿಕಲಿ ರೆಗ್ಯುಲರ್ ಮೇಂಟೆನೆನ್ಸ್ಗೆ ಅಂತ ಕೆಲವೊಂದು ಲಿಪ್ ಬಾಮ್ಸ್ ಬರುತ್ತೆ, ಹೈಡ್ರೇಟಿಂಗ್ ಲಿಪ್ ಬಾಮ್ಸ್, ಕೆಲವೊಂದು ಬಟರ್ಸ್ ಅಂತ ಹೇಳ್ತೀವಿ, ಶಿಯಾ ಬಟರ್, ಹೈಲುರೋನಿಕ್ ಆಸಿಡ್. ಸೊ ಕೆಲವೊಂದು ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಇರುವಂತಹ ಲಿಪ್ ಬಾಮ್ಸ್ ಬರುತ್ತೆ. ಸೊ ಅದನ್ನ ರೆಗ್ಯುಲರ್ಲಿ ಅಪ್ಲೈ ಒಂದು. ಸೊ ತುಂಬಾ ಬಿಸಿಲಲ್ಲಿ ಓಡಾಡ್ತಾರೆ, ಬಿಸಿಲಲ್ಲಿ ವರ್ಕ್ ಮಾಡೋದು ಆ ತರ ಎಲ್ಲ ಇರುತ್ತೆ ಅಂದ್ರೆ SPF ಇರುವಂತ ಲಿಪ್ ಬಾಮ್ ಬರುತ್ತೆ. ಸೊ ಆ ಲಿಪ್ ಬಾಮ್ ನ ರೆಗ್ಯುಲರ್ ಆಗಿ ಉಪಯೋಗಿಸಬೇಕಾಗುತ್ತೆ. ಸೊ ಅವ್ರವ್ರ ಪ್ರಿಫರೆನ್ಸ್ ಮೇಲೆ. ಎಕ್ಸ್ಟ್ರೀಮ್ಲಿ ಡ್ರೈ ಲಿಪ್ಸ್ ಇದೆ ಅಂದ್ರೆ 2 ಅಥವಾ 3 ಅವರ್ಲಿ 2 ರಿಂದ 3 ಅವರ್ಗೆ ಒಂದ್ಸಲ ಅಪ್ಲೈ ಮಾಡಿ ಅಂತ ಹೇಳ್ತೀವಿ. ಸೊ ಅದರ್ವೈಸ್ ಮೈಲ್ಡ್ ಡ್ರೈ ಲಿಪ್ಸ್ ಇದೆ ಅಥವಾ ಚಳಿಗಾಲದಲ್ಲಿ ಆಗಿರ್ಬೋದು, ತುಂಬಾ ಬಿಸಿಲಲ್ಲಿ ಹೋದಾಗ ಆಗಿರ್ಬೋದು, ಆ ತರದ ಟೈಮಲ್ಲಿ ಮಾರ್ನಿಂಗ್ ಆಗಲಿ ನೈಟ್ ಆಗಲಿ ಅಪ್ಲೈ ಮಾಡಿ. ದಟ್ ಈಸ್ ಒನ್ ಥಿಂಗ್. ಸೊ ಅದ್ರ ಜೊತೆಗೆ ಸ್ವಲ್ಪ ಹೈಡ್ರೇಷನ್, ನೀರು ಚೆನ್ನಾಗಿ ಕುಡಿಬೇಕು. ಎಸ್ಪೆಷಲಿ ಸಮ್ಮರ್ ಅಲ್ಲಿ ಅಟ್ಲೀಸ್ಟ್ 1-2 ರಿಂದ 3 ಲೀಟರ್ ನೀರು ಅಂತಾನೆ ಕುಡಿಬೇಕಾಗುತ್ತೆ. ಸೊ ತುಟಿನ ಕಚ್ಕೊಳ್ಳೋದಾಗಿರ್ಬೋದು, ತುಟಿನ ಸವರ್ಕೊಳ್ಳೋದಾಗಿರ್ಬೋದು, ಅದನ್ನ ಅವಾಯ್ಡ್ ಮಾಡಬೇಕು. ಜೊತೆಗೆ ನ್ಯೂಟ್ರಿಷನ್ ರಿಚ್ ಡಯಟ್, ಸೊ ವಿಟಮಿನ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಅದಿರುವಂತ ಫುಡ್ ತಗೋಬೇಕು. ಸೊಪ್ಪು, ತರಕಾರಿ, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು. ಸೊ ಅದೆಲ್ಲನೂ ಲಿಪ್ಸ್ ಪ್ರೊಟೆಕ್ಷನ್ ಮಾಡ್ತಾ ಬರುತ್ತೆ. ಅಫ್ಕೋರ್ಸ್ ಅದ್ರ ಜೊತೆಗೆ ಸ್ಮೋಕಿಂಗ್ ಅಂತೂ ಎಲ್ಲಾ ತೊಂದರೆಗೂ ಮೆನಿ ಆಫ್ ದ ಸ್ಕಿನ್ ಆರ್ ಎನಿ ಬಾಡಿ ಡಿಸೀಸಸ್ ಸ್ಮೋಕಿಂಗ್ ವಿಲ್ ಬಿ ದ ರೀಸನ್. ಸೊ ಸ್ಮೋಕಿಂಗ್ ಬಿಡೋದ್ರಿಂದ ಜೊತೆಗೆ ಓವರ್ ಆಲ್ ಬಾಡಿಗೂ ಡೆಫಿನೆಟ್ಲಿ ಹೆಲ್ಪ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಲಿಪ್ಸ್ಟಿಕ್ ಆಗಿರ್ಬೋದು, ಮೇಕಪ್ಸ್ ಆಗಿರ್ಬೋದು, ಆದಷ್ಟು ಅವಾಯ್ಡ್ ಮಾಡಿ. ತುಂಬಾ ಡಾರ್ಕ್ ಕಲರ್ ಲಿಪ್ಸ್ಟಿಕ್ಸ್, ಈವನ್ ಏನೋ ಫಂಕ್ಷನ್ ಇದೆ, ಏನೋ ಇದಿದೆ ಅಂದ್ರೂ ಫಸ್ಟ್ ಯಾವಾಗಲೂ ಮಾಯಿಶ್ಚರೈಸಿಂಗ್ ಲಿಪ್ ಬಾಮ್ ತರ ಅಪ್ಲೈ ಮಾಡ್ಕೊಂಡು, ಸೊ ಅದ್ರ ಮೇಲ್ಗಡೆ ಲಿಪ್ಸ್ಟಿಕ್ ಅಪ್ಲೈ ಮಾಡಿ. ಸೊ ಫಂಕ್ಷನ್ ಇದು ಎಲ್ಲ ಮುಗಿದಿದ ತಕ್ಷಣ ಸೊ ಇಮಿಡಿಯೇಟ್ಲಿ ಲಿಪ್ಸ್ಟಿಕ್ ಆಗಿರ್ಬೋದು, ಇದಾಗಿರ್ಬೋದು ಎಲ್ಲಾನು ವಾಶ್ ಮಾಡ್ಕೊಂಡು, ಸೊ ಕೋಕೋನಟ್ ಆಯಿಲ್ ಅಲ್ಲಿ ಅಥವಾ ಇದರಲ್ಲಿ ವಾಶ್ ಮಾಡ್ಕೊಂಡು ಕ್ಲೀನ್ ಆಗಿ ಅಗೇನ್ ಮತ್ತೆ ಮಾಯಿಶ್ಚರೈಸಿಂಗ್ ಲಿಪ್ ಬಾಮ್ ನ ಅಪ್ಲೈ ಮಾಡಿ. ಸೊ ಅವಾಗ ಲಿಪ್ಸ್ಟಿಕ್ ಆಗಿರ್ಬೋದು ಡೈರೆಕ್ಟ್ ಆಗಿ ಲಿಪ್ಸ್ಗೆ ಕಾಂಟ್ಯಾಕ್ಟ್ ಬರಲ್ಲ, ಅಲರ್ಜಿ ತರನೂ ಆಗಲ್ಲ, ಪಿಗ್ಮೆಂಟೇಷನ್ ಆಗಲ್ಲ. ಸೊ ಅದರಿಂದ ಬೇರೆ ತೊಂದರೆ ಆಗೋದ್ರೂ ಮ್ಯಾಕ್ಸಿಮಮ್ ಅವಾಯ್ಡ್. ಕಾಮನ್ ಆಗಿ ಏನು ಅಂದ್ರೆ ಎಲ್ಲೇ ಕಪ್ಪಗಾಗಿದ್ರು ಅಲ್ಲಿ ಕೊಳೆ ಕೂತ್ಬಿಟ್ಟಿದೆ, ಸೊ ಅದನ್ನ ನಾವು ಉಜ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಅನ್ನೋದು ಒಂದು ನಂಬಿಕೆ ಆಗಿದೆ. ಸೊ ಮುಖದಲ್ಲಾಗಿರ್ಬೋದು, ಕೈಯಲ್ಲಾಗಿರ್ಬೋದು, ಕೊಳೆ ಕೂತ್ರೆ ಕಲ್ಲು ಅಥವಾ ನಾರು ಅಥವಾ ಬ್ರಷ್ ಏನೋ ತಗೊಂಡು ಉಜ್ಬಿಡ್ಬೇಕು. ಸೊ ಈ ರೀತಿಯಾದಂತ ಇದು ಮಾಡಕ್ ಹೋಗ್ಬಾರ್ದು. ಸೊ ಎಲ್ಲಾ ಕಲೆಗಳೂ ಕಪ್ಪುಗಾಗಿರುವಂತಹ ಜಾಗನು ಕೊಳೆಯಿಂದ ಆಗಿರೋದಿಲ್ಲ. ಸೊ ಅದು ಮೇನ್ ಚರ್ಮದೊಳಗಡೆ ಜಾಸ್ತಿ ಆಗಿರುವಂತ ಮೆಲಾನಿನ್ ಅಥವಾ ಕಪ್ಪು ಬಣ್ಣದಿಂದ ಆಗಿರುತ್ತೆ. ಸೊ ನೀವು ಉಜ್ಜಿದ ಮಾತ್ರಕ್ಕೆ ಅಥವಾ ಸ್ಕ್ರಬ್ ಮಾಡಿದ ಮಾತ್ರಕ್ಕೆ ಅದು ಚರ್ಮನೇ ಕಿತ್ಕೊಂಡ್ಬಿಡುತ್ತೆ, ತುಟಿ ಚರ್ಮನು ಹಾಳಾಗ್ತಾ ಬರುತ್ತೆ ಹೊರತು ಸೊ ಕಪ್ಪಗಾಗಿರೋದು ಏನು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಸೊ ಆ ತರ ಹಾರ್ಶ್ ಆಗಿ ರಬ್ ಮಾಡೋದಾಗಿರ್ಬೋದು, ಸ್ಕ್ರಬ್ ಮಾಡೋದಾಗಿರ್ಬೋದು, ಉಜ್ಜೋದಾಗಿರ್ಬೋದು, ಕೆಲವೊಂದು ಹೋಮ್ ರೆಮಿಡೀಸ್ ಅಂತ ಹೇಳಿ ಏನು ಅಲರ್ಜಿ ಇರೋವಂಥದ್ದು ಉಪ್ಪು ಅಂತೆ ಅಥವಾ ನಿಂಬೆ ಹಣ್ಣಂತೆ ಇದಂತೆ, ಸೊ ಆ ಥರದ್ದೆಲ್ಲ ಉಜ್ಜಿ ಬಿಡೋದು, ರಬ್ ಮಾಡ್ಬಿಡೋದು, ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ ಅದೆಲ್ಲ ಇನ್ನ ಇರಿಟೇಷನ್ ಜಾಸ್ತಿ ಮಾಡುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ, ಇನ್ನ ಅದು ವರ್ಸನ್ ಮಾಡುತ್ತೆ. ಸೊ ಇನ್ನ ಕಪ್ಪುಗಿರೋದನ್ನ ಇನ್ನ ಜಾಸ್ತಿ ಡಾರ್ಕ್ ಮಾಡ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಕೆಲವೊಂದು ಕ್ರೀಮ್ಸ್ ಅಪ್ಲೈ ಮಾಡ್ಬಿಡೋದು, ಸ್ಟೆರಾಯ್ಡ್ ಬೇಸ್ಡ್ ಕ್ರೀಮ್ಸ್ ಆಗಿರ್ಬೋದು ಅಥವಾ ಓವರ್ ದ ಕೌಂಟರ್ ಮೆಡಿಕಲ್ ಶಾಪ್ ಅಲ್ಲಿ ಅಥವಾ ಬೇರೆ ಯಾರೋ ಸಜೆಸ್ಟ್ ಮಾಡಿರೋ ಕ್ರೀಮ್ಸ್. ಸೊ ಅದು ನಿಮ್ಗೆ ಅದು ಸೂಟ್ ಆಗುತ್ತಾ ಅಥವಾ ನಿಮ್ಗೆ ಅದು ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಒಂದು ಅರಿವು ಇಲ್ದೇನೆ ಅದನ್ನೆಲ್ಲ ಹಚ್ಚಿಬಿಡೋದ್ರಿಂದ ರಿಯಾಕ್ಷನ್ ಜಾಸ್ತಿ ಆಗ್ತಾ ಬರುತ್ತೆ. ಅಂಡ್ ಅಫ್ಕೋರ್ಸ್ ಸ್ಮೋಕಿಂಗ್ ಇದು ಎಲ್ಲ ಅವಾಯ್ಡ್ ಮಾಡಿರೋದು ಅಥವಾ ಅವ್ರಿಗೆ ಸಜೆಸ್ಟ್ ಮಾಡಿರುವಂತ ಲಿಪ್ ಬಾಮ್ ಆಗಿರ್ಬೋದು, ಸ್ವಲ್ಪ ಕಡಿಮೆ ಆಯ್ತು, ಸ್ವಲ್ಪ ಇದಾಯ್ತು ಅಂದ ತಕ್ಷಣ ಎಲ್ಲ ಬಿಟ್ಬಿಡೋದು, ಆ ತರ ಏನು ಮಾಡಕ್ ಹೋಗ್ಬಾರ್ದು. SPF ರೆಗ್ಯುಲರ್ಲಿ ಯೂಸ್ ಮಾಡಬೇಕು.
ಮಾಡ್ಕೋಬೇಕು. ಸೊ ಲಿಪ್ ಬಾಮ್ ಅಂಡ್ ಓವರ್ ನೈಟ್ ಬೇಗ ರಿಸಲ್ಟ್ಸ್ ಬಂದ್ಬಿಡ್ಬೇಕು ಅಂತ ಹೇಳಿ ಸೊ ಶಾರ್ಟ್ ಕಟ್ಸ್ ಹೋಗ್ಬಿಡೋದು, ಕೆಲವೊಂದು ಟ್ರೀಟ್ಮೆಂಟ್ಸ್ ಮಾಡಿಸೋದು, ಇದು ಮಾಡೋದು. ಅವ್ರಿಗೆ ಅವಶ್ಯಕತೆ ಇದ್ರೆ ಫೈನ್, ಸೊ ನಾಟ್ ಸೂಟಬಲ್ ಅದನ್ನ ಏನು ಮಾಡ್ಸೋಕೆ ಹೋಗ್ತಾರೆ. ಅದನ್ನು ಅಷ್ಟೇ ಡಿಪೆಂಡಿಂಗ್ ಅಪಾನ್ ದೇರ್ ಕಂಡೀಷನ್. ಸೊ ಅವ್ರದ್ದು ಯಾವ ತರ ಕಂಡೀಷನ್ ಇದೆ, ಅಂಡರ್ಲೈಯಿಂಗ್ ಕಂಡೀಷನ್ ಏನು, ಸೊ ಜೆನೆಟಿಕಲಿ ಅಥವಾ ಬ್ಲ್ಯಾಕ್ ಆಗಿದೆಯಾ, ವಿಟಮಿನ್ ಡಿಫಿಷಿಯನ್ಸಿಯಿಂದ ಬ್ಲ್ಯಾಕ್ ಆಗಿದೆಯಾ, ಸ್ಮೋಕಿಂಗ್ ಇಂದ ಬ್ಲ್ಯಾಕ್ ಆಗಿದೆಯಾ, ಇನ್ಫೆಕ್ಷನ್ ಆಗಿ ಬ್ಲ್ಯಾಕ್ ಆಗಿದೆಯಾ, ಲಿಪ್ಸ್ಟಿಕ್ ಅಲರ್ಜಿಯಿಂದ ಬ್ಲ್ಯಾಕ್ ಆಗಿದೆಯಾ, ಡಾರ್ಕ್ ಆಗಿದೆಯಾ, ಸೊ ಯಾವ ಕಾರಣ, ಅಥವಾ ಡಿಹೈಡ್ರೇಷನ್ ಇಂದ ಆಗಿದೆ, ಸೊ ಯಾವ ಕಾರಣಗಳಿಂದ ಆಗಿದೆ ಅನ್ನೋದ್ರ ಮೇಲೆ ಅವ್ರಿಗೆ ಎಷ್ಟು ಬೇಗ ರಿಕವರಿ ಆಗ್ಬೋದು ಅಂತ ಮಾಡ್ಬೋದು. ಸೊ ಈಗ ಹೈಡ್ರೇಷನ್ ಪ್ರಾಬ್ಲಮ್, ಅಥವಾ ತುಟಿ ಏನೋ ಕಚ್ಕೊಂಡು ಅಥವಾ ತುಟಿ ಸವರ್ಕೊಂಡು, ಈಗ ಸ್ವಲ್ಪ ದಿನಗಳಿಂದ ಸವರ್ಕೊಳ್ಳೋ ಅಭ್ಯಾಸದಿಂದ ಕಪ್ಪಗಾಗಿರೋದು, ಈ ತರ ಎಲ್ಲ ಬೇಗನೆ ಕಡಿಮೆ ಆಗ್ಬಿಡುತ್ತೆ. ಒಂದು 3-4 ವಾರ, ಒಂದೂವರೆ ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗೋಗುತ್ತೆ. ಬಟ್ ಸ್ಮೋಕಿಂಗ್ ಇಂದ ಆಗಿರೋದಾಗಿರ್ಬೋದು, ಅಥವಾ ಕ್ರೋನಿಕಲಿ ಏನೋ ಇನ್ಫೆಕ್ಷನ್, ತುಂಬಾ ವರ್ಷಗಳಿಂದ ಏನೋ ಡಾರ್ಕ್ ಲಿಪ್ಸ್ಟಿಕ್ ಹಾಕಿ ಡಾರ್ಕ್ ಆಗಿರೋದು, ಅಥವಾ ಜೆನೆಟಿಕಲಿನೇ ಅವ್ರಿಗೆ ಫ್ಯಾಮಿಲಿಯಲ್ಲೇನೆ ಡಾರ್ಕ್ ಲಿಪ್ಸ್ ಬಂದಿರೋದು, ಸೊ ಈ ತರ ಕಾರಣಗಳಿಂದ ಡಾರ್ಕ್ ಲಿಪ್ಸ್ ಆಗಿರೋರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಂಡ್ ಆಗ್ಲೇ ಹೇಳ್ದಾಗೆ ಸೊ ಡಿಹೈಡ್ರೇಷನ್ ಇದು ಎಲ್ಲ ಇದ್ರೆ ಮಾಮೂಲಿ ರೆಗ್ಯುಲರ್ ಲಿಪ್ ಬಾಮ್ಸ್ ಆಗಿರ್ಬೋದು, ಹೈಡ್ರೇಷನ್ ಮೇಂಟೈನ್ ಮಾಡಿದ್ರೆ, ಅಭ್ಯಾಸಗಳನ್ನ ಬಿಟ್ಟರೆ ಕ್ಲಿಯರ್ ಆಗುತ್ತೆ. ಕೆಲವೊಬ್ರಿಗೆ ಡಾರ್ಕ್ ಪಿಗ್ಮೆಂಟೇಷನ್, ಡೀಪ್ ಸೆಟ್ ಪಿಗ್ಮೆಂಟೇಷನ್, ಆ ತರ ಏನಾದ್ರು ಇದ್ರೆ ಪ್ರೊಫೆಷನಲ್ ಟ್ರೀಟ್ಮೆಂಟ್ಸ್ ಅವಶ್ಯಕತೆ ಇರುತ್ತೆ. ಪ್ರೊಫೆಷನಲ್ ಟ್ರೀಟ್ಮೆಂಟ್ಸ್ ರೆಗ್ಯುಲರ್ಲಿ ತಗೊಳ್ತಾ ಒಂದ್ 3-6 ತಿಂಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಬರುತ್ತೆ. ಸೊ ಪಿಗ್ಮೆಂಟೇಷನ್ ಎಲ್ಲ ಲೈಟನ್ ಆಗ್ತಾ ಇದೆ, ಸ್ವಲ್ಪ ಪಿಂಕಿಶ್ ಆಗ್ತಾ ಇದೆ. ಸೊ ಆ ತರ ಡಿಫ್ರೆನ್ಸ್, ಇಂಪ್ರೂವ್ಮೆಂಟ್ ಆಗ್ತಾ ಇರೋಂಥ ಡಿಫ್ರೆನ್ಸ್ ಡೆಫಿನೆಟ್ಲಿ ಗೊತ್ತಾಗುತ್ತೆ.